ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ರಿಕೆಟ್ ಡೈರೀಸ್. IPL ಸೀಸನ್ 18 ಇವತ್ತ ರೀಸ್ಟಾರ್ಟ್ ಆಗ್ತೈತಿ. ಇವತ್ತ 58ನೇ ಮ್ಯಾಚ್ RCB ವರ್ಸಸ್ KKR ನಡು ಐತಿ. ಈ ಮ್ಯಾಚಿನ ಪ್ರಿವ್ಯೂ ನೋಡೋನು, ಪ್ರಿಡಿಕ್ಷನ್ ಮಾಡೋನು, ವಿಡಿಯೋ ಚಾಲೂ ಮಾಡೋನು. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಕೊಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ತಡ ಮಾಡೋನು, ಬರ್ರಿ ಶುರು ಮಾಡೋನು. RCB ವರ್ಸಸ್ KKR ಇವತ್ತಿನ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಾಗ ನಡೀತೈತಿ. ಇದು ಬ್ಯಾಟಿಂಗ್ ಆಡಕ್ ಒಂದು ಭಾರಿ ಪಿಚ್ ಐತ್ರಿ. ಬೌಲರ್ಸ್ ಒಳಗ ಕಂಪೇರ್ ಮಾಡಿದ್ರ ಸ್ಪಿನ್ನರ್ಸ್ ಗಿಂತ ಜಾಸ್ತಿ ಇಲ್ಲಿ ಪೇಸರ್ಸ್ ಗಳು ವಿಕೆಟ್ ತೆಗಿತಾರ. ಇಲ್ಲಿ ಎವರೇಜ್ ಸ್ಕೋರ್ 170 ಐತಿ. ಶಾರ್ಟ್ ಬೌಂಡ್ರೀಸ್ ಅದಾವ, ಫಾಸ್ಟ್ ಔಟ್ಫೀಲ್ಡ್ ಐತಿ. ಇದನ್ನೆಲ್ಲ ನೋಡಿದ್ರೆ ನಾವು ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಇದು ಆಗ್ತೈತಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದ್ ಸ್ವಲ್ಪ ಚೇಸಿಂಗ್ ಬ್ಯಾಸ್ಡ್ ಐತ್ರಿ ಇದು. ಯಾಕಂದ್ರೆ ಇಲ್ಲಿ ಆಗಿರೋ ಮ್ಯಾಚ್ ಒಳಗ ಫಸ್ಟ್ ಬ್ಯಾಟಿಂಗ್ ಆಡಿ ಗೆದ್ದಿರೋ ಮ್ಯಾಚ್ ಗಳು 76 ಆದ್ರ ಚೇಸಿಂಗ್ ಮಾಡಿ ಗೆದ್ದಿರೋ ಮ್ಯಾಚ್ ಗಳು 95 ಅದಾವ. ಮತ್ತ ಈ ಮ್ಯಾಚ್ ನಾಗ ಮಳಿ ಬರೋ ಚಾನ್ಸಸ್ ಐತಿ. ಹಂಗಾಗಿ ಟಾಸ್ ವಿನ್ ಆದ ಕ್ಯಾಪ್ಟನ್ ಇಲ್ಲಿ 100% ಚೇಸಿಂಗ್ ನೇ ಚೂಸ್ ಮಾಡ್ಕೋತಾರ. ಎರಡು ಟೀಮ್ ಪ್ಲೇಯಿಂಗ್ 11 ಈ ಮ್ಯಾಚ್ ನಾಗ ಹೆಂಗ್ ಇರ್ತಾವ ಅನ್ನೋದು ನೋಡಿದ್ರ KKR ಪ್ಲೇಯಿಂಗ್ 11 ಸುನಿಲ್ ನಾರಾಯಣ, ರೆಹಮಾನುಲ್ಲಾ ಗುರ್ಬಾಜ್ ಓಪನ್ ಮಾಡಿದ್ರ. ಕ್ಯಾಪ್ಟನ್ ಅಜಿಂಕ್ಯ ರಹಾನೆ, ಅಂಕರೀಶ್ ರಘುವಂಶಿ, ಮನೀಶ್ ಪಾಂಡೆ, ಇಲ್ಲಾಂದ್ರ ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ಆಂಡ್ರೆ ರಸಲ್, ರಮನ್ದೀಪ್ ಸಿಂಗ್, ಹರ್ಷಿತ್ ರಾಣಾ, ಆಂಡ್ರಿಚ್ ನೋಕಿ, ವರುಣ್ ಚಕ್ರವರ್ತಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ವೈಭವ್ ಅರೋರಾ. RCB ಪ್ಲೇಯಿಂಗ್ 11 ಈ ಮ್ಯಾಚ್ ನಾಗ ಹೆಂಗ್ ಇರ್ತೈತಿ ಅನ್ನೋದು ನೋಡಿದ್ರ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಓಪನ್ ಮಾಡಿದ್ರ. ಮಯಾಂಕ್ ಅಗರ್ವಾಲ್, ರಜತ್ ಪಾಟಿದಾರ್ ಕ್ಯಾಪ್ಟನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಲುಂಗಿ ಅನ್ಗಿಡಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಶ್ ಶರ್ಮಾ. ಈ ಮ್ಯಾಚಿನ ಟೀಮ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರ ಮೊಯಿನ್ ಅಲಿ KKR ಪ್ಲೇಯರ್ ಈ ಸೀಸನ್ ನಿಂದ ಅವರು ಅಪ್ಡೇಟ್ ಔಟ್ ಆಗ್ಯಾರ. ಏನೋ ಪರ್ಸನಲ್ ರೀಸನ್ ಸಂಬಂಧ. ಇನ್ನು ಮುಂದಿನ KKR ಅವ್ರು ಅವೈಲೇಬಲ್ ಇರಂಗಿಲ್ಲ. ಇನ್ನು RCB ಕಡೆ ಜಾರ್ಜ್ ಹ್ಯಾಜಲ್ವುಡ್ ಏನಾದ್ರು ಟೀಮಿಗೆ ರೀಜಾಯ್ನ್ ಆಗಿಲ್ಲ. ಈ ಮ್ಯಾಚಿಗೆ ಅಂತೂ ಅವ್ರು ಅವೈಲೇಬಲ್ ಇರಂಗಿಲ್ಲ. ದೇವದತ್ ಪಡಿಕಲ್ ಅವ್ರ ರಿಪ್ಲೇಸ್ಮೆಂಟ್ ಆಗಿ ಮಯಾಂಕ್ ಅಗರ್ವಾಲ್ ಅವ್ರು ಬಂದಿದ್ರಲ್ರಿ. ಪ್ರಾಕ್ಟೀಸ್ ಸೆಷನ್ ನಾಗ ಭಾರಿ ಆಡಾರ. ಈ ಮ್ಯಾಚ್ ನಾಗ ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11 ದಾಗ ಆಡೋ ಚಾನ್ಸಸ್ ಐತಿ. KKR ಗಿದ್ದು ಮಸ್ಟ್ ವಿನ್ ಗೇಮ್ ಐತಿ. ಅಕಸ್ಮಾತ್ ಇಲ್ಲಿದಿಂದ ಈ ಮ್ಯಾಚ್ KKR ಏನ್ರ ಸೋಲ್ತಂದ್ರ ಆಫಿಷಿಯಲ್ ಆಗಿ ಟೂರ್ನಮೆಂಟ್ ದಿಂದ ಎಲಿಮಿನೇಟ್ ಆಗ್ತೈತಿ. ಎರಡು ಟೀಮಿನ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನಾವು ನೋಡಿದ್ರೆ ಇಲ್ಲಿ ಟೋಟಲ್ IPL ಹಿಸ್ಟ್ರಿ ಒಳಗ ಈ ಎರಡು ಟೀಮ್ ನಡು 36 ಮ್ಯಾಚ್ ಆಗ್ಯಾವ. ಅದ್ರೊಳಗ 15 ಮ್ಯಾಚ್ RCB ಗೆದ್ರ, 21 ಮ್ಯಾಚ್ KKR ಗೆದ್ದೈತಿ. ಒಂದ್ ಸೈಡ್ ಡಾಮಿನೇಷನ್ ಇಲ್ಲಿ KKR ನಮಗ್ ಕಾಣಿಸತೈತಿ. ಇದಷ್ಟ ಅಲ್ಲ, ಈ ಗ್ರೌಂಡ್ ನಾಗ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಾಗ RCB ವರ್ಸಸ್ KKR 13 ಸಲ ಮ್ಯಾಚ್ ಆಗೈತಿ. ಅದ್ರೊಳಗೂ 9 ಮ್ಯಾಚ್ KKR ಗೆದ್ದೈತಿ. ಮತ್ತ ಈಗ ರೀಸೆಂಟ್ ಆಗಿ ಒಂದು ಲಾಸ್ಟ್ 5 ಹೆಡ್ ಟು ಹೆಡ್ ನಾವು ತಗೊಂಡ್ರೆ ಎರಡು ಟೀಮ್ ನಡುವಿಂದ 5 ಮ್ಯಾಚ್ ನಾಗ 4 ಮ್ಯಾಚ್ KKR ಗೆದ್ದೈತಿ. ಅಂದ್ರೆ ಇಲ್ಲಿ ಎಲ್ಲಾ ಕಡೆದಿಂದನೂ KKR ಮೇಲ್ಗೈ ಸಾಧಿಸೈತಿ RCB ಮ್ಯಾಗ. ಈ ಮ್ಯಾಚಿನ ಪ್ಲೇಯರ್ಸ್ ಸ್ಟಾಟ್ಸ್ ನೋಡೋದಾದ್ರೆ ನಾವಿಲ್ಲಿ KKR ಕಡೆ ಸುನಿಲ್ ನಾರಾಯಣ ಇವ್ರು RCB ವಿರುದ್ಧ ಆಡಿರೋ 22 ಮ್ಯಾಚ್ ನಾಗ 333 ರನ್ ಹೊಡೆದಾರ, ಪ್ಲಸ್ 27 ವಿಕೆಟ್ ತೆಗೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 11 ಮ್ಯಾಚ್ ನಾಗ ಬರೀ 7 ವಿಕೆಟ್ ತೆಗೆದಾರ, ಪ್ಲಸ್ 162 ರನ್ ಹೊಡೆದಾರ. ಈ ಗ್ರೌಂಡ್ ನಾಗ ಇವ್ರ ರೆಕಾರ್ಡ್ ಚಲೋ ಇಲ್ಲ, ಆದ್ರೆ RCB ವಿರುದ್ಧ ಇವ್ರ ರೆಕಾರ್ಡ್ ಒಂದ್ ಸ್ವಲ್ಪ ಚಲೋ ಐತಿ. ರೆಹಮಾನುಲ್ಲಾ ಗುರ್ಬಾಜ್ RCB ವಿರುದ್ಧ ಆಡಿರೋ 1 ಮ್ಯಾಚ್ ನಾಗ 57 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 1 ಮ್ಯಾಚ್ ನಾಗ 50 ಹೊಡೆದಾರ. ಅಜಿಂಕ್ಯ ರಹಾನೆ ಇವ್ರ ಎವರೇಜ್ RCB ವಿರುದ್ಧ 36 ಇರ್ತೈತಿ. ಮತ್ತೆ ಈ ಗ್ರೌಂಡ್ ನಾಗ ಇವ್ರ ಎವರೇಜ್ 53 ಐತಿ. ಮನೀಶ್ ಪಾಂಡೆ ಲೋಕಲ್ ಪ್ಲೇಯರ್, ಇವ್ರ RCB ವಿರುದ್ಧ ಇವ್ರ ಎವರೇಜ್ 24 ಇರ್ತೈತಿ. ಮತ್ತೆ ಈ ಗ್ರೌಂಡ್ ನಾಗ ಆಡಾಗ ಇವ್ರ ಎವರೇಜ್ 36 ಇರ್ತೈತಿ. ಆಂಡ್ರೆ ರಸಲ್ ಇವ್ರ RCB ವಿರುದ್ಧ ಆಡಿರೋ 18 ಮ್ಯಾಚ್ ನಾಗ 427 ರನ್ ಹೊಡೆದಾರ, ಪ್ಲಸ್ 17 ವಿಕೆಟ್ ತೆಗೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 9 ಮ್ಯಾಚ್ ನಾಗ 13 ವಿಕೆಟ್ ತೆಗೆದಾರ, ಪ್ಲಸ್ 167 ರನ್ ಹೊಡೆದಾರ. ವರುಣ್ ಚಕ್ರವರ್ತಿ RCB ವಿರುದ್ಧ ಆಡಿರೋ 11 ಮ್ಯಾಚ್ ನಾಗ 15 ವಿಕೆಟ್ ತೆಗೆದಾರ. ಮತ್ತೆ ಈ ಗ್ರೌಂಡ್ ಆಡಿರೋ 2 ಮ್ಯಾಚ್ ನಾಗ 3 ವಿಕೆಟ್ ತೆಗೆದಾರ. ಇನ್ನು RCB ಪ್ಲೇಯರ್ ಸ್ಟಾಟ್ಸ್ ನೋಡಿದ್ರೆ ನಾವಿಲ್ಲಿ ಫಿಲಿಪ್ ಸಾಲ್ಟ್ ಎಕ್ಸ್ KKR ಪ್ಲೇಯರ್, ಇವ್ರು KKR ವಿರುದ್ಧ 1 ಮ್ಯಾಚ್ ಆಡ್ಯಾರ. ಅದ್ರೊಳಗ 56 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 5 ಮ್ಯಾಚ್ ನಾಗ 111 ರನ್ ಹೊಡೆದಾರ. ವಿರಾಟ್ ಕೊಹ್ಲಿ ಇವ್ರ ಎವರೇಜ್ 38 ಇರ್ತೈತಿ KKR ವಿರುದ್ಧನು ಮತ್ತೆ ಈ ಗ್ರೌಂಡ್ ನಾಗ್ನು. RCB ಕ್ಯಾಪ್ಟನ್ ರಜತ್ ಪಾಟಿದಾರ್ ಇವ್ರು 4 ಮ್ಯಾಚ್ ನಾಗ 90 ರನ್ ಹೊಡೆದಾರ KKR ವಿರುದ್ಧ. ಮತ್ತೆ ಈ ಗ್ರೌಂಡ್ ನಾಗ 14 ಮ್ಯಾಚ್ ನಾಗ 373 ರನ್ ಹೊಡೆದಾರ. ಜಿತೇಶ್ ಶರ್ಮಾ KKR ವಿರುದ್ಧ 4 ಮ್ಯಾಚ್ ನಾಗ ಬರೇ 42 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ 7 ಮ್ಯಾಚ್ ನಾಗ 116 ರನ್ ಹೊಡೆದಾರ. ಲುಂಗಿ ಅನ್ಗಿಡಿ ಇವ್ರು KKR ವಿರುದ್ಧ 3 ಮ್ಯಾಚ್ ನಾಗ 6 ವಿಕೆಟ್ ತೆಗೆದಾರ. ಮತ್ತೆ ಈ ಗ್ರೌಂಡ್ ನಾಗ 2 ಮ್ಯಾಚ್ ನಾಗ 5 ವಿಕೆಟ್ ತೆಗೆದಾರ. ಇನ್ನ ಈ ಮ್ಯಾಚಿನ ಪ್ಲೇಯರ್ ಬ್ಯಾಟಲ್ ಗಳು ಯಾವ್ಯಾವ ಅದಾವು ಅನ್ನೋದು ನೋಡಿದ್ರೆ, ಒಂದೇ ಬ್ಯಾಟಲ್ ಸುನಿಲ್ ನಾರಾಯಣ ವರ್ಸಸ್ ಭುವನೇಶ್ವರ್ ಕುಮಾರ್. 33 ಬಾಲಿಗೆ ಬರೇ 35 ರನ್ ಹೊಡೆದಾರ. ಇಷ್ಟೊಳಗ 2 ಸಲ ಅವ್ರ ವಿಕೆಟ್ ಭುವನೇಶ್ವರ್ ಕುಮಾರ್ ಅವ್ರಿಗೆ ಕೊಟ್ಟಾರ. ಎರಡನೇ ಬ್ಯಾಟಲ್ ಅಜಿಂಕ್ಯ ರಹಾನೆ ವರ್ಸಸ್ ಭುವನೇಶ್ವರ್ ಕುಮಾರ್. 117 ಬಾಲಿಗೆ 104 ರನ್ ಹೊಡೆದಾರ. 100ಕ್ಕಿಂತ ತೆಳಗ್ ಸ್ಟ್ರೈಕ್ ರೇಟ್, ಸ್ಟ್ರಗಲ್ ಬಾಳ್ ಮಾಡ್ಯಾರ. ಇಷ್ಟೊಳಗ 7 ಸಲ ಅವ್ರ ವಿಕೆಟ್ ಭುವನೇಶ್ವರ್ ಕುಮಾರ್ ಅವ್ರಿಗೆ ಕೊಟ್ಟಾರ. ಮೂರನೇ ಬ್ಯಾಟಲ್ ಮನೀಶ್ ಪಾಂಡೆ ವರ್ಸಸ್ ಭುವನೇಶ್ವರ್ ಕುಮಾರ್. 26 ಬಾಲಿಗೆ 25 ರನ್ ಹೊಡೆದಾರ. 100ಕ್ಕೆ ತೆಳಗ್ ಸ್ಟ್ರೈಕ್ ರೇಟ್. ಇಷ್ಟೊಳಗ 4 ಸಲ ಅವ್ರ ವಿಕೆಟ್ ಭುವನೇಶ್ವರ್ ಕುಮಾರ್ ಅವ್ರಿಗೆ ಕೊಟ್ಟಾರ. ನಾಲ್ಕನೇ ಬ್ಯಾಟಲ್ ರಜತ್ ಪಾಟಿದಾರ್ ವರ್ಸಸ್ ಆಂಡ್ರೆ ರಸಲ್. 4 ಬಾಲಿಗೆ ಬರೇ 1 ರನ್ ಹೊಡೆದಾರ. ಇಷ್ಟೊಳಗ 2 ಸಲ ಅವ್ರ ವಿಕೆಟ್ ಆಂಡ್ರೆ ರಸಲ್ ಅವ್ರಿಗೆ ಕೊಟ್ಟಾರ. 5ನೇ ಬ್ಯಾಟಲ್ ರೊಮಾರಿಯೋ ಶೆಫರ್ಡ್ ವರ್ಸಸ್ ಸುನಿಲ್ ನಾರಾಯಣ.
18 ಬಾಲಿಗೆ ಬರೇ 10 ರನ್ ಹೊಡೆದಾರ. ಇಷ್ಟೊಳಗ 2 ಸಲ ಅವ್ರ ವಿಕೆಟ್ ಸುನಿಲ್ ನಾರಾಯಣ್ ಅವರಿಗೆ ಕೊಟ್ಟಾರ. ಇವು ಈ ಮ್ಯಾಚಿನ ಪ್ಲೇಯರ್ ಬ್ಯಾಟಲ್ ಗಳು. ಆದ್ರೆ ಇನ್ನ ಈ ಮ್ಯಾಚಿನ ಪ್ರೆಡಿಕ್ಷನ್ ಗಳ ಬಗ್ಗೆ ಮಾತಾಡೋದಾದ್ರ RCB ಕಡೆ ವಿರಾಟ್ ಕೊಹ್ಲಿ ಮತ್ತು ಕ್ಯಾಪ್ಟನ್ ರಜತ್ ಪಾಟಿದಾರ ಈ ಮ್ಯಾಚ್ನಾಗ ರನ್ ಹೊಡಿತಾರ ಅಂತ ಹೇಳಿ ಅನಿಸ್ತೈತಿ. ಇವ್ರಿಗೆ ಜೊತೆಯಾಗಿ ಅಲ್ಲಿ ಕೃಣಾಲ್ ಪಾಂಡ್ಯ ಇಲ್ಲಾಂದ್ರ ಜಿತೇಶ್ ಶರ್ಮಾ ಇವ್ರಿಬ್ರೊಳಗೆ ಒಬ್ರು ಆಡ್ತಾರ ಅಂತ ಹೇಳಿ ಅನಿಸ್ತೈತಿ. ಅದೇ ಕಡೆ KKR ಕಡೆ ಅಂಕರೀಶ್ ರಘುವಂಶಿ ಮತ್ತು ರೆಹಮಾನುಲ್ಲಾ ಗುರ್ಬಾಜ ಇವ್ರ ಬ್ಯಾಟ್ ನಿಂದ ರನ್ಗಳು ಬರ್ತಾವ. ಇವ್ರಿಗೆ ಜೊತೆಯಾಗಿ ಅಜಿಂಕ್ಯ ರಹಾನೆ ಇಲ್ಲಾಂದ್ರ ಆಂಡ್ರೆ ರಸಲ್ ಇವ್ರಿಬ್ರೊಳಗೆ ಒಬ್ರು ಚಲೋ ಆಡ್ತಾರ ಅಂತ ಹೇಳಿ ಅನಿಸ್ತೈತಿ. ಇನ್ನ ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾವ ಟೀಮ್ ಈ ಮ್ಯಾಚ್ ವಿನ್ ಆಗ್ತೈತಿ ನೋಡ್ರಿ. ನನಗನ್ಸೋ ಮಟ್ಟಿಗೆ ಯಾವ ಟೀಮ್ ಚೇಸ್ ಮಾಡ್ತೈತಿ ಆ ಟೀಮ್ ಈ ಮ್ಯಾಚ್ ನಾಗ ವಿನ್ ಆಗ್ತೈತಿ ಅಂತ ಹೇಳಿ ಅನಿಸ್ತೈತಿ. ಯಾಕಂದ್ರ ನೋಡ್ರಿ ಇಲ್ಲಿ ಚೇಸಿಂಗ್ ಮಾಡೋ ಟೀಮಿಗೆ ಈ ಗ್ರೌಂಡ್ ನಾಗ ಒಂದು ಅಡ್ವಾಂಟೇಜ್ ಇದ್ದಿದ್ದೇ ಐತಿ. ಮತ್ತ ಮಳಿ ಬರೋ ಚಾನ್ಸಸ್ ಈ ಮ್ಯಾಚ್ ನಾಗ ಐತಿ. ಅದರ ಸಂಬಂಧ ಚೇಸಿಂಗ್ ಮಾಡೋ ಟೀಮಿಗೆ ನಾವು ಒಂದ್ ಸ್ವಲ್ಪ ಜಾಸ್ತಿ ಅಡ್ವಾಂಟೇಜ್ ಸಿಗ್ತೈತಿ. ಈ ಮ್ಯಾಚ್ ನಾಗ ಚೇಸಿಂಗ್ ಮಾಡೋ ಟೀಮ್ ವಿನ್ ಆಗ್ತೈತಿ ಅಂತ ಹೇಳಿ ನನಗ್ ಅನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತಿ ನೀವು ಕಮೆಂಟ್ ಸೆಕ್ಷನ್ ನಾಗ ಕಮೆಂಟ್ ಮಾಡಿ ಹೇಳ್ರಿ. ಹೋಗೋಕ್ಕಿಂತ ಮೊದಲ ವಿಡಿಯೋಕ್ಕೊಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.